ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್ ಕುಕ್ ವಿತ್ ಸೃಜನಿ. ಇವತ್ತು ನಾನು ನಿಮಗೆ ಒಂದು ಕಷಾಯ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗುವ ಪದಾರ್ಥಗಳು: ಬೆಲ್ಲ 1 ಸ್ಪೂನ್, ದೊಡ್ಡ ಪತ್ರೆ ಎಲೆ 10. ನಾನಿಲ್ಲಿ ಚಿಕ್ಕ ಎಲೆ ಆಗಿರೋದ್ರಿಂದ 10 ತಗೊಂಡಿದ್ದೀನಿ. ಒಂದ್ ವೇಳೆ ನೀವು ದೊಡ್ಡ ಎಲೆ ಆದ್ರೆ 5 ತಗೊಳ್ಳಿ ಸಾಕು. ಜೀರಿಗೆ 1 ಸ್ಪೂನ್, ನೀರು 2 ಗ್ಲಾಸ್, ಮೆಣಸ್ಕಾಳು 1 ಸ್ಪೂನ್. ಸ್ಟವ್ ಹಚ್ಚಿ ಪಾತ್ರೆ ಇಟ್ಟು 2 ಗ್ಲಾಸ್ ನೀರು ಹಾಕ್ಕೊಳ್ಳಿ. ಈಗ ಒಂದೊಂದಾಗೆ ಜೀರಿಗೆ, ಕರಿಮೆಣಸು, ಬೆಲ್ಲ ಮತ್ತೆ ಕಟ್ ಮಾಡಿಟ್ಕೊಂಡಿರೋ ದೊಡ್ಡ ಪತ್ರೆ ಎಲ್ಲಾನು ಹಾಕೊಂಡು ಐ ಫ್ಲೇಮ್ ನಲ್ಲಿಟ್ಟು 20 ನಿಮಿಷ ಕುದಿಸ್ಬೇಕು. ನಾನಿಲ್ಲಿ ದೊಡ್ಡ ಪತ್ರೆನ ಕಟ್ ಮಾಡಿ ಹಾಕೊಂಡಿದ್ದೀನಿ. ಯಾಕಂದ್ರೆ ಹಾಗೆ ಹಾಕೊಳ್ಳೋದಕ್ಕಿಂತ ಕಟ್ ಮಾಡಿ ಹಾಕೊಂಡ್ರೆ ಅದರಲ್ಲಿರೋ ರಸ ಬೇಗನೆ ಕಷಾಯದಲ್ಲಿ ಮಿಕ್ಸ್ ಆಗುತ್ತೆ. ಈ ಕಷಾಯ ಹೊಟ್ಟೆ ಉಬ್ಬರ, ಗಂಟಲಲ್ಲಿ ಕಿರಿಕಿರಿ, ಶೀತ ಮತ್ತೆ ತಲೆಭಾರನ ಕಡಿಮೆ ಮಾಡುತ್ತೆ. ದೊಡ್ಡ ಪತ್ರೆ ಎಲೆ ಶೀತದಿಂದ ಬರುವ ಪಿತ್ತವನ್ನು ಕಡಿಮೆ ಮಾಡುತ್ತದೆ. ಶೀತ ಪಿತ್ತ ಎಂದರೆ ಕೆರೆತದಿಂದ ಬರುವ ಕೆಂಪುದದ್ದು. ಈ ದೊಡ್ಡ ಪತ್ರೆ ಎಲೆ ಮಕ್ಕಳಿಗೆ ಮತ್ತೆ ಮತ್ತೆ ಬರುವ ಥ್ರೋಟ್ ಇನ್ಫೆಕ್ಷನ್ ಮತ್ತೆ ಅಲರ್ಜಿ ಕೆಮ್ಮು, ಅಲರ್ಜಿ ಶೀತ, ಅಲರ್ಜಿ ನೆಗಡಿ ಎಲ್ಲವನ್ನು ಕಡಿಮೆ ಮಾಡುತ್ತದೆ. ಇದರಲ್ಲಿ ವೈಟಮಿನ್ ಸಿ ಮತ್ತೆ ವೈಟಮಿನ್ ಎ ಇರೋದ್ರಿಂದ ಕಣ್ಣಿನ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಅಕ್ಷಿಪಟವನ್ನು ಬಲಪಡಿಸುವುದಲ್ಲದೆ ದೃಷ್ಟಿ ದೋಷವನ್ನು ಸಹ ನಿವಾರಣೆ ಮಾಡುತ್ತದೆ. ಕಷಾಯ ಕುದೀತಾ ಇದೆ, ಸ್ಟವ್ ಆಫ್ ಮಾಡಿ. ಒಂದು ಗ್ಲಾಸ್ಗೆ ಶೋಧಿಸ್ಕೊಬೇಕು. ಈ ಕಷಾಯನ ಬಿಸಿ ಇರುವಾಗಲೇ ಸ್ವಲ್ಪನೇ ಸೇವನೆ ಮಾಡಬೇಕು. ದೊಡ್ಡ ಪತ್ರೆ ಕಷಾಯ ರೆಡಿಯಾಗಿದೆ.